ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಶಯದಂತೆ ಮೀಸಲಾತಿ ಜಾರಿ ಮಾಡದಿದ್ದರೆ ಹೋರಾಟ. ಬೇಡರ ಕಣ್ಣಪ್ಪ ವಾಲ್ಮೀಕಿ ಸಂಘದ ಎಚ್ಚರಿಕೆ. ಹೌದು, ಇದು ಬೇಡರ ಕಣ್ಣಪ್ಪ ವಾಲ್ಮೀಕಿ ಬುಡಕಟ್ಟು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು ನಗರದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಅನಾದಿ ಕಾಲದಿಂದಲೂ ಸಮಾಜದ ಮೇಲ್ವರ್ಗದವರು ಧ್ವನಿಯಿಲ್ಲದ ಶೋಷಿತರು, ಆದಿವಾಸಿಗಳು ಹಾಗೂ ಬುಡಕಟ್ಟು ಸಂಸ್ಕೃತಿಯುಳ್ಳ ದೀನ ದಲಿತರನ್ನು ವ್ಯವಸ್ಥಿತವಾಗಿ ಶೋಷಿಸುತ್ತಾ ಬಂದಿರುವುದು ಜಗಜಾಹೀರಾಗಿದೆ ಎಂದು ಆರೋಪಿಸಿದರು. ಇಂತಹ ಅನ್ಯಾಯದ ವಿರುದ್ಧ ಹೋರಾಡಿ ದೀನ ದಲಿತರ ಆರಾಧ್ಯ ದೈವವಾಗಿರುವ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಮೀಸಲಾತಿ ಹಕ್ಕನ್ನು ಕಲ್ಪಿಸಿದ ಫಲದಿಂದಲೇ ಹಿಂದುಳಿದ ಸಮುದಾಯಗಳು ಮುನ್ನಡೆ ಸಾಧಿಸಿವೆ ಎಂದು ತಿಳಿಸಿದರು. ಹಿಂದಿನ ಸರ್ಕಾರವು ಎಸ್ಸಿ ಸಮುದಾಯಕ್ಕೆ 17% ಹಾಗೂ ಎಸ್ಟಿ ಸಮುದಾಯಕ್ಕೆ 7% ಮೀಸಲಾತಿ ಹೆಚ್ಚುವರಿಯಾಗಿ ನಿಗದಿ ಮಾಡಿದ್ದರು. ಇಂದಿನ ಕಾಂಗ್ರೆಸ್ ಸರ್ಕಾರವು ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಬದಿಗೊತ್ತಿ ಹಿಂದಿನ 15% ಎಸ್ಸಿ ಮತ್ತು 3% ಎಸ್ಟಿ ಉದ್ಯೋಗ ಮೀಸಲಾತಿಯನ್ನು ಮಾತ್ರ ಅನ್ವಯಿಸಿರುವುದು ಅನ್ಯಾಯಕರವಾಗಿದೆ ಎಂದು ದೂರಿದರು. ರಾಜ್ಯದಲ್ಲಿರುವ ಎಸ್ಟಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾದ 15 ಮಂದಿ ವಿಧಾನಸಭಾ ಸದಸ್ಯರು ಹಾಗೂ 2 ಸಂಸದರು ಈ ವಿಚಾರದಲ್ಲಿ ಸದನದಲ್ಲಾಗಲಿ ಬಹಿರಂಗ ವೇದಿಕೆಯಾಗಲಿ ಧ್ವನಿ ಎತ್ತದೇ ಮೌನ ವಹಿಸಿರುವುದು ಸಮಾಜದ ಮೇಲಿನ ದ್ರೋಹ ಎಂದು ಪ್ರಶ್ನಿಸಿದರು. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಹಿಂದಿನಂತೆ ಎಸ್ಸಿ 17% ಮತ್ತು ಎಸ್ಟಿ 7% ಮೀಸಲಾತಿಯನ್ನು ತಕ್ಷಣ ಜಾರಿಗೊಳಿಸಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳು ಹಾಗೂ ಮಠಾಧೀಶರ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸಂವಿಧಾನದ ಆಶಯದಂತೆ ಸಾಮಾಜಿಕ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂದು ಮುಖಂಡರು ಘೋಷಿಸಿದರು. ಅದೇ ರೀತಿ ನಮ್ಮ ದಿವಂಗತ ಚಿಕ್ಕಸ್ವಾಮಿ ಅವರನ್ನು ಸ್ಮರಿಸುತ್ತಾ, ಅದೇ ರೀತಿ ತಪ್ಪಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಅವರನ್ನು ಸ್ಮರಿಸುತ್ತಾ, ನಾನು ಈ ದಿನ ಒಂದು ವಿಷಯವನ್ನು ಮಂಡನೆ ಮಾಡಿಕೊಳ್ಳುತ್ತೇನೆ. ನೇರವಾಗಿ ರಾಜ್ಯ ಸರ್ಕಾರವನ್ನು ಕೇಳಲಿಕ್ಕೆ ನಾನು ಬಯಸ್ತೇನೆ. ಏನು ಅಂತಂದರೆ, ಮೀಸಲಾತಿ ಅಂತಕ್ಕಂಥದ್ದು ಸಂವಿಧಾನಬದ್ಧವಾದ ಹಕ್ಕಾಗಿರುತ್ತೆ. ಇದನ್ನ ಸ್ವತಃ ನಮ್ಮ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಜನಗಳು ಅನಾದಿ ಕಾಲದಿಂದಲೂ ತುಳಿತಕ್ಕೊಳಗಾಗಿ ಇದರ ವಿರುದ್ಧ ಹೋರಾಡಲೇಬೇಕು ಅಂತೇಳಿ ನಮ್ಮ ಅಂಬೇಡ್ಕರ್ ಅವರು ಯಾವ ರೀತಿ ನಮಗೆ ಮೀಸಲಾತಿಯನ್ನು ಒದಗಿಸಿದರೆ, ಅದು ಫಸ್ಟ್ಗೆ ಎಸ್ಸಿ ಎಸ್ಟಿಗೆ ಮಾತ್ರ ಸೀಮಿತವಾಗಿದೆ. ಇದನ್ನ ಎಲ್ಲರೂ ದಯವಿಟ್ಟು ಪತ್ರಕರ್ತರಿಗೆಲ್ಲ ಗೊತ್ತಿರುತ್ತೆ, ಯಾರು ನಾನು ಇನ್ನೊಂದ್ಸಲ ಹೇಳಲಿಕ್ಕೆ ಬಯಸ್ತೇನೆ. ಫಸ್ಟ್ ಎಸ್ಸಿ ಎಸ್ಟಿಗೆ ಮೀಸಲಾತಿ ಇದ್ದಿದ್ದಷ್ಟೇ. ಇದನ್ನ 10 ವರ್ಷಕ್ಕೆ ಸಂವಿಧಾನಬದ್ಧ ಹಕ್ಕು ಅಂತ ಮುಂದುವರಿಸ್ಕೊಂತ ಬರುತ್ತೆ. ಆದ್ರೆ ಇದು ಬರೀ ಇವರಿಗೆ ಅಲ್ಲ, ಸಾಕಷ್ಟು ಜನ ಹಿಂದೆ ಉಳಿದಿದ್ದಾರೆ ಅಂತ ಹೇಳ್ಬಿಟ್ಟು ಮಂಡಲ್ ಕಮಿಷನ್ ಅಂತ ರಚನೆ ಮಾಡಿ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದ ಸಮಯದಲ್ಲಿ ಇತರ OBCಗಳಿಗೂ ಸಹ ಮೀಸಲಾತಿಯನ್ನು ಕಲ್ಪಿಸಿದ್ರು. ಆದ್ರೆ ಅವರನ್ನು ಅದನ್ನ ಅನುಷ್ಠಾನಗೊಳಿಸುವಲ್ಲಿ ವಿಫಲರಾದರು. ಇದೇ ಒಂದು ಕಾರ್ಯಕ್ರಮ ಇಟ್ಕೊಂಡು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ PV ನರಸಿಂಹರಾವ್ ಸರ್ ಏನು ಸರ್ಕಾರ ಬರುತ್ತೆ, ಅವರು ಆ ಮಂಡಲ್ ಕಮಿಷನ್ ಅನುಷ್ಠಾನ ಮಾಡಿದ್ರು. ಏನಂತ ಹೇಳಿದ್ರೆ, OBC SC ST ಬಿಟ್ಬಿಟ್ಟು ಇತರೆ ಉಳಿದಿರ್ತಕ್ಕಂಥ ಜಾತಿಗಳಿಗೂ ಸಹ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು 1991ರಲ್ಲಿ PV ನರಸಿಂಹರಾವ್ ಅವರು OBC ಕ್ಯಾಟಗರಿ ಅಂತ ಮಾಡ್ತಾರೆ. ಅವಾಗ ಏನು ಅಂತ ಮಾಡ್ತಾರೆ, ಜಾತಿ ಮೀಸಲಾತಿಯನ್ನು ಯಾವಾಗಲೂ ಜನಸಂಖ್ಯೆ ಅನುಗುಣವಾಗಿ ಕೊಡ್ತಾರೆ ಅಂತ ಬರೀತಾರೆ. ಏನು, ಜನಸಂಖ್ಯೆ ಜಾಸ್ತಿ ಆದರೆ ಮೀಸಲಾತಿಯಲ್ಲಿ ಜಾಸ್ತಿ ಆಗಬೇಕು. ಯಾರಿಗೆ ಬಹಳ ಇಂಪಾರ್ಟೆಂಟ್, ಯಾರಿಗೆ ಆಗಬೇಕು ಅಂದ್ರೆ SC STಗೆ ಮಾತ್ರ. ಇದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಮುಂಚೆ ಸಂವಿಧಾನಬದ್ಧವಾದ ಹಕ್ಕು ಯಾರಿಗಿದ್ದು ಅಂತಂದ್ರೆ SC ಆಗಿರೋದು ST ಆಗಿರೋದು ಇವರಿಗೆ ಜನಸಂಖ್ಯೆ ಅನುಸಾರವಾಗಿ ಸಂವಿಧಾನವನ್ನು ಕಲ್ಪಿಸತಕ್ಕಂಥ ಹಕ್ಕು ಅಂತಂದ್ರೆ ಅದು ಮೀಸಲಾತಿ. ಈ SC ST ಜನ ಎಷ್ಟು ಜಾಸ್ತಿ ಆಗ್ತಾರೋ ಅದನ್ನ ಜಾಸ್ತಿ ಅವ್ರಿಗೆ ಮೀಸಲಾತಿ ಕೊಟ್ಬಿಟ್ಟು ಇನ್ನು ಉಳಿದಂತ ಮೀಸಲಾತಿಯನ್ನು ಇತರೆ OBC ಪಂಗಡಗಳಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ಮೀಸಲಾತಿಯನ್ನು ಕಲ್ಪಿಸಿರ್ತಾರೆ. ಯಾವಾಗ 91ರಲ್ಲಿ ಇದನ್ನ ತಗೊಂಡು ಕೇಸ್ ಹಾಕ್ತಾರೆ. ಯಾವ ಇಂದಿರಾ ಸ್ವಾಮಿ ಕೇಸ್ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಮೀಸಲಾತಿ ಇರಬೇಕು, ಒಳ್ಳೇದು ನಿಜ, SC STಗೂ ಇರೋದು ಒಳ್ಳೇದು, ಜೊತೆಗೆ OBCಗೂ ಇರೋದು ಒಳ್ಳೇದೇ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇದು 50%ಗಿಂತ ಜಾಸ್ತಿ ಆಗಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ಒಂದು ಸಂವಿಧಾನಬದ್ಧ ಪೀಠ 9 ಜನಗಳ ಜಡ್ಜಿ ಕುಟ್ಕೊಂಡ್ಬಿಟ್ಟು ಅದನ್ನ ಅನುಷ್ಠಾನಗೊಳಿಸ್ತಾರೆ. ಏನು, 50%ಗಿಂತ ಜಾಸ್ತಿ ಮೀರಬಾರ್ದು ಮೀಸಲಾತಿ ಅಂತ ಹೇಳ್ತಾರೆ. ಜೊತೆಗೆ ಇದನ್ನ ಮೀರ್ಬೋದು ಯಾವಾಗ SC ST ಜನಸಂಖ್ಯೆ ಏನಾದ್ರು ಜಾಸ್ತಿ ಆಗಿ ನಿಮ್ಮ ಅನುಗುಣವಾಗಿ ಅದನ್ನ ಮೀರಿ ಅಂತ ಹೇಳ್ತಾರೆ. ಈ ಒಂದು ಸಂಖ್ಯೆ 91ರಲ್ಲಿ ಬಂದಾಗಿಂದ ಅವಾಗ ನಮ್ಮ ಕರ್ನಾಟಕದಲ್ಲಿ SC ST ಜನಾಂಗ ಅಷ್ಟು ಬಹಳ ಜನ ಸಂಖ್ಯೆ ಇರಲಿಲ್ಲ. ಅವಾಗ ಏನಾಯ್ತು, ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಅನುಸಾರವಾಗಿ ಸಂವಿಧಾನಬದ್ಧ ಹಕ್ಕಾಗಿರ್ತಕ್ಕಂಥ ಮೀಸಲಾತಿಯನ್ನು SC ಜನಾಂಗಕ್ಕೆ 15%, ST ಜನಾಂಗಕ್ಕೆ 3% ಅಂತ ಒದಗಿಸಿರ್ತಾರೆ. ಇದು ಯಾವಾಗ 91ರಲ್ಲಿ.
ಈ 91ರಿಂದನೂ ನಾವು ಹೋರಾಟ ಮಾಡ್ಕೊಂಡ್ ಬರ್ತೀವಿ. ಯಾಕೆ ಹೋರಾಟ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಕೇಂದ್ರದಲ್ಲಿ ಅದೇ ಮೀಸಲಾತಿ SC STಗೆ 17% ಇದೆ, SCಗೆ, ನಮ್ಮ STಗೆ 7% ಇದೆ. ಇದನ್ನು ನಮಗೂ ಸಹ ಕೊಡಿ ಅಂತ ಹೇಳಿದ್ರು. ಹಾಗೆ ಇರ್ತಕ್ಕಂಥ ಸರ್ಕಾರಗಳು ಇದನ್ನ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿದ್ವು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ದಯವಿಟ್ಟು ಮನಗಂಡಬೇಕು. ಏನಂತಂದ್ರೆ ಈಗ ನಮ್ಮ SC ST ಜನಾಂಗ ಜಾಸ್ತಿ ಆಗಿದೆ. ಯಾವುದೇ ಸೆನ್ಸಸ್ ಅಲ್ಲಿ ತಗೊಳ್ಳಿ, ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಏನು ರಚನೆ ಮಾಡಿ ಅವರು ಸೆನ್ಸಸ್ ಕಳಿಸಿದ್ರು, ಅವರು ಅದರಲ್ಲೂ ಸಹ ಏನು ಗೊತ್ತಾಗಿದೆ ಅಂತಂದ್ರೆ SC ಜನಾಂಗ ST ಜನಾಂಗ ಜನಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಸಂವಿಧಾನಬದ್ಧ ಹಕ್ಕಾಗಿರ್ತಕ್ಕಂಥ ಮೀಸಲಾತಿನೂ ಜಾಸ್ತಿ ಆಗಬೇಕು. ಇದೇ ವಿಚಾರವಾಗಿ ನಾವು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ. ಮಠಾಧೀಶರೆಲ್ಲ ಸ್ಟ್ರೈಕ್ ಮಾಡಿ ಕುತ್ಕೊಂಡು ಎಲ್ಲ ಮಾಡಿದಾಗ ಕಳೆದ ಇರ್ತಕ್ಕಂಥ ಸರ್ಕಾರಗಳು ನಮ್ಮ ಮೀಸಲಾತಿಯನ್ನು ಜಾಸ್ತಿ ಮಾಡಿದ್ರು. ಏನಂತ SC ಜನಾಂಗಕ್ಕೆ 17%, ST ಜನಾಂಗಕ್ಕೆ 3% ಅಂತ ಮಾಡಿದ್ರು. ಆದರೆ ಇದನ್ನು ನಮ್ಮ ಈಗಿನ ಸರ್ಕಾರಗಳು, ಯಾವುದೇ ಒಂದು ಸರ್ಕಾರಗಳು ಬರ್ತಾ ಇದ್ದಾರೆ, ಇದನ್ನು ನಮಗೆ SC ST ಜನಾಂಗಕ್ಕೆ ಮಾಡ್ತಿರೋ ಅನ್ಯಾಯ ಏನಂತಂದ್ರೆ ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದು ಮೀಸಲಾತಿ ಇಲ್ಲ. ಈಗ ನಮ್ಗೆ ಪ್ರೆಸೆಂಟ್ ಬಂದಿರೋದು ಏನಕ್ಕೆ ನಿಮ್ಮನ್ನೆಲ್ಲ ಮಾಧ್ಯಮದವ್ರನ್ನ ಕರೆದ್ಬಿಟ್ಟು ನಾವು ಯಾಕೆ ಹೇಳಿಕೆ ಬಯಸ್ತಿದೀವಿ ಅಂತಂದ್ರೆ, ನಮ್ಮ ಸಮಾಜದ ಒಂದು ಜನಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕೆ ಅನುಷ್ಠಾನವಾಗಿ ನಮಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಬೇಕು. ನಾನು ಡೈರೆಕ್ಟ್ ಸಿದ್ದರಾಮಯ್ಯ ಅವರ ಸಾಹೇಬರು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಮತ್ತೆ ಈ ಒಂದು ನಮ್ಮ ಸಮಾಜದ ವತಿಯಿಂದ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ಸಮಾಜಕ್ಕೆ ನೀವು ಖಂಡಿತವಾಗಿಯೂ ಅನ್ಯಾಯ ಮಾಡಿದ್ದೀರಿ. ನೀವು ಸಮಾಜದ ಸೃಷ್ಟಿಕರ್ತ ಅಂತ ಹೇಳ್ಕೊಳ್ತೀರಿ, ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ತಾ ಇದ್ದೀರಿ. ನೀವು ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ಬಾರಿ ದಾಖಲೆ ಬಡ್ಜೆಟ್ ಮಂಡನೆ ಮಾಡ್ತಿರ್ತಂತ ಹೆಸರು ತಗೊಂಡಿದ್ದೀರಿ. ಮತ್ತೆ ನೀವು ಹಿಂದುಳಿದ ಅಹಿತ ನಾಯಕ ಅಂತ ಹೇಳ್ತೀರಿ. ಇದೆಲ್ಲನೂ ಯಾವುದಕ್ಕೋಸ್ಕರ ನಮ್ಮ ಒಂದು SC STಗೆ ನೀವು ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಇದೆಲ್ಲ ವಿರೋಧಿಗಳು ನಿಮಗೆ ಬೇಕಾ? ನಾನು ಈ ಒಂದು ವೇದಿಕೆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಯಾಕೆ ನಮ್ಗೆ ನೀವು ಕೊಡಕ್ಕಾಗ್ತಾ ಇಲ್ಲ? ಈಗ ನೇರ ನೇಮಕಾತಿ ನಿಮ್ಗೆಲ್ಲ ಪತ್ರಿಕೆಗಳಿಗೆ ಒದಗಿಸಿದೀವಿ. ಏನಂತ ಹೇಳಿದ್ದಾರೆ? 6% ಹುದ್ದೆ ಕಾಯ್ದಿರಿಸಿ ನೇಮಕಾತಿ ಅಂತ ಹೊರಡಿಸಿದ್ದಾರೆ. ಏನು ಇದು ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಅಂತ ನಾನು ಹೇಳ್ತೀನಿ. ಯಾಕೆ ಈ 6% ಮೀಸಲಾತಿ ಇಟ್ರೆ ಅವ್ರು ಇನ್ನು ಪ್ರಮೋಷನ್ ಆಗದೆ. ಅವಾಗ ಎಷ್ಟೋ ಜನಗಳಿಗೆ ನಮ್ಮ ಏನಾಗ್ತಾ ಇದೆ, ವಯಸ್ಸು ಮೀರೋಗ್ತಾ ಇದೆ. ಈ ನೇಮಕಾತಿಯಲ್ಲಿ ನಮಗೆ ಬರ್ತಾ ಇಲ್ಲ, ಒಂದು ಮೀಸಲಾತಿ ಅಂತ ಒಂದು ಕಲ್ಪನೆ ನಮಗೆ ಬರ್ತಾ ಇಲ್ಲ. ಆದ ಕಾರಣ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿಯೂ ನಮ್ಮ ಒಂದು ನಾಯಕ ಜನಾಂಗಕ್ಕೆ, ಒಂದು ಶೆಡ್ಯೂಲ್ ಟ್ರೈಬ್ಸ್ಗೆ ಅನ್ಯಾಯ ಮಾಡಿದೆ. ಇದು ಒಂದೇ ಅಲ್ಲ, ಮೀಸಲಾತಿ ಒಂದೇ ಅಲ್ಲ, ತಗೊಳ್ಳಿ SB TSP ಹಣ ಇಷ್ಟೊಂದು ಅನ್ಯಾಯ ಆಗಿದೆ ಅಂತ ಗೊತ್ತಿದೆ. ಅದೇ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ. ಏನಂತ 187 ಕೋಟಿ ಆಗಿದೆ, ಅಷ್ಟು ಬೇರೆ ಯಾರಿಗೂ ಆಗಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಅರ್ಥ ಏನು? CBI ಎಂಕ್ವೈರಿ ಆಗಿ ಯಾರು ವಿರುದ್ಧ ಕ್ರಮ ಕೊಡಬೇಕು? ನೀವೇ ಒಪ್ಕೊಂಡಿದ್ದೀರಿ, ನಿಮ್ಮ ಒಂದು ಇಲಾಖೆಯಲ್ಲಿ ಆಗಿದೆ ಅಂದ್ರೆ ಯಾರು ಹೊಣೆ? ಏನ್ ನಮ್ಗೆ ಧ್ವನಿ ಇಲ್ದರ ಸಮಾಜಕ್ಕೆ ನೀವು ಅನ್ಯಾಯ ಮಾಡಿದ್ರೆ ನಾವು ಸುಮ್ಮನೆ ಕುತ್ಕೊಳ್ಬೇಕಾಗುತ್ತೆ? ನಾವು ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀವಿ. ಅದೇ ನಮ್ಮ ಸಚಿವರುಗಳು ಯಾರನ್ನ ಬಲಿ ಕೊಟ್ಟಿದ್ದಾರೆ? ನಿಮ್ಮ ಒಂದು ದುರುದ್ದೇಶದಿಂದ ನಮ್ಮ ಜನಾಂಗದ ಸಚಿವರು ಬಲಿಯಾದ್ರು. ಯಾರು? ರಾಜಣ್ಣ ಅವರು ಹೋದ್ರು, ಇಲ್ಲಿ ನಮ್ಮ ನಾಗೇಂದ್ರ ಅವರು ಹೋದ್ರು. ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಬಾರ್ದು ಅಂತ ಏನಾದ್ರು ಇದು ಮಾಡ್ತಾ ಇದ್ದೀರಾ? ಅಥವಾ ಏನ್ ಮಾಡಿದ್ರು ಸಹ ನಾವು ನಡೆಯುತ್ತೆ ಅನ್ನೋ ಒಂದು ನೀವು ಮನೋಭಾವದಲ್ಲಿ ಏನಾದ್ರು ಸರ್ಕಾರ ನಡೆಸ್ತಿದ್ದೀರಾ? ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಇದರ ಜೊತೆಗೆ ಸಾಕಷ್ಟು SC ST ಹಣಗಳನ್ನ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಮತ್ತೆ ಯಾರು ST ಕಾಲೋನಿಗಳಿಗೆ ಬಂದಿರತಕ್ಕಂಥ ಅನುದಾನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಭ್ರಷ್ಟಾಚಾರ ಇದೆ. ಆದ್ರಿಂದ ನಾವು ಏನ್ ಹೇಳ್ತಿದೀವಿ, ಈ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಎಲ್ಲ ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಜನರೇ ನಮ್ಮ ಶಾಸಕರುಗಳ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿರ್ತಕ್ಕಂಥ ಪಿತೂರಿ ಏನಾದ್ರು ಮಾಡ್ತಾ ಇದೆಯಾ ಅಂತ ಅನುಮಾನ ಕಾಣ್ತಾ ಇದೆ ನನಗೆ. ಇದು ಬಹಳ ನನಗೆ ದುಃಖಕರವಾದ. ನೋಡಿ, ಈಗ ನಿನ್ನೆ ಏನ್ ಮಾಡಿದ್ವಿ, ನಮ್ಮದೇ ಜನಾಂಗದ ಶಾಸಕರು ನಾವೇ ಅವರ ವಿರುದ್ಧ ಹೋರಾಟ ಮಾಡಂಗಾಯ್ತು. ಯಾಕಾಯ್ತು? ಇದೇ SC STಗೆ ಅನುದಾನ ಬರ್ತಾ ಇಲ್ಲ, ಮತ್ತೆ ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಸಿಗ್ತಾ ಇಲ್ಲ, ಮತ್ತೆ ನಮ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತಾ ಇಲ್ಲ, ಸುಳ್ಳು ಜಾತಿ ಪ್ರಮಾಣ ಪತ್ರ. ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು SC ST ಜನಾಂಗಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತಾರೆ ಬಹಳ ಭರಪೂರ ಭರವಸೆಗಳನ್ನು ಕೊಡ್ತತೆ ಅಂತ ಒಂದು ಇದಿದೆ, ಭ್ರಮೆ ಇದೆ. ಆದರೆ ಅದು ಭ್ರಮೆ ನಿಜ ಮಾಡಿದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವರು ಅತ್ಯಂತ ಅನುಭವ ಇರ್ತಕ್ಕಂಥ ವ್ಯಕ್ತಿಗಳು ಸಹ ನಮ್ಗೆ ಈ ರೀತಿ ಮಾಡಿದ ಅನ್ಯಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅತ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ನಮ್ಮ ಈ ಒಂದು ಬೇಡರ ಕಣ್ಣಪ್ಪ ವಾಲ್ಮೀಕಿ ಏನು ಬುಡಕ